guys, welcome back to my channel Nisha Vlogs. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಕೇರಳ ಸ್ಟೈಲಲ್ಲಿ ಕುಲ್ಕಿ ಶರ್ಬತ್ನ ಯಾವ ರೀತಿ ಮಾಡೋದಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯೂಶುವಲ್ ಆಗಿ ನಾನು ಮಂಗಳೂರಿಗೆ ಹೋಗಿದ್ದೆ, ಅಂದರೆ ನಮ್ಮ ದೊಡ್ಡಮ್ಮನ ಮನೆ ಮಂಗಳೂರಲ್ಲಿದೆ. ಅಲ್ಲಿಗೆ ಹೋದಾಗ ಅಲ್ಲಿರೋ ಆ ವೆದರ್ಗೆ ಸ್ಟ್ರೀಟ್ ಸೈಡಲ್ಲೆಲ್ಲ ಇದನ್ನು ತುಂಬಾ ಇಟ್ಟಿರ್ತಾರೆ, ತುಂಬ ಅಂಗಡಿಗಳಲ್ಲಿ ಸಿಗುತ್ತೆ ಇದು. ಸೊ ನಾನು ಒಂದ್ಸಲಿನೂ ಟ್ರೈ ಮಾಡಿರ್ಲಿಲ್ವಲ್ಲ, ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದ್ಸಲಿ ಟ್ರೈ ಮಾಡಿದೆ. ಏನು ಸಕ್ಕದಾಗಿತ್ತು ಗೊತ್ತಾ, ಸೂಪರ್ ಆಗಿತ್ತು ಮಾತ್ರ. ನಾನಂತೂ ಕುಡಿದ ತಕ್ಷಣ ಫಿದಾ ಆಗ್ಬಿಟ್ಟೆ. ನಮ್ಮ ಮೈಸೂರಲ್ಲಿ ಅಷ್ಟಾಗಿ ಸಿಗೋದಿಲ್ಲ, ಮೈಸೂರಲ್ಲಿ ಬರೀ ಜ್ಯೂಸ್ಗಳು, ಲೆಮನ್ ಸೋಡಾ ಆ ಥರ ಸಿಗುತ್ತೆ. ಸೊ ಈಗಿನ ಸಮ್ಮರ್ ವೆದರ್ಗೆ ಮಕ್ಳಿಗೂ ಇದು ತುಂಬಾ ಯೂಸ್ಫುಲ್. ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಬಾಡಿಗಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಇದು ಹೀಟ್ ಆದಾಗ ನಮ್ಮ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ, ಸೊ ನಾವು ಹೈಡ್ರೇಟ್ ಆಗಿ ಇಟ್ಕೋಬೇಕು. ಆ ಕಾರಣದಿಂದ ನಾನು ಇಲ್ಲಿ ನಿಮಗೆ ಬಾಡಿ ತಂಪಾಗಿರೋದಕ್ಕೆ ಒಂದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತರ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ಈಗ ಶರ್ಬತ್ ಮಾಡಲಿಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಸೀಡ್ಸ್ ಯಾವ್ದಂತ ಹೇಳಿದ್ರೆ ಇದು ಸಬ್ಜಾ ಸೀಡ್ಸು. ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಇದರಲ್ಲಿ ಚಿಯಾ ಸೀಡ್ಸ್ ಯಾವುದು, ಸಬ್ಜಾ ಸೀಡ್ಸ್ ಯಾವುದು ಅಂತ ಹೇಳ್ಬಿಟ್ಟು. ಸಬ್ಜಾ ಸೀಡ್ಸು ಫುಲ್ಲು ಬ್ಲ್ಯಾಕಲ್ಲಿ ಬರುತ್ತೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಇರುತ್ತೆ. ಚಿಯಾ ಸೀಡ್ಸ್ದು ನಾನು ನಿಮ್ಗೊಂದು ಪಿಕ್ಚರ್ ಹಾಕ್ತೀನಿ ಆಮೇಲಿಂದ, ಅದನ್ನ ನೀವು ನೋಡ್ಕೊಂಡು ಬನ್ನಿ. ಅದು ಒಂದು ಸ್ವಲ್ಪ ವೈಟಿಶಲ್ಲಿ ಇರುತ್ತೆ. ಆಮೇಲಿಂದ ಶರ್ಬತ್ ಮಾಡೋಕ್ಕೆ ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ಸೀಡ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆದರೆ ಎರಡು ಸೀಡ್ಸ್ನ ಮಿಕ್ಸ್ ಮಾಡಿಕೊಂಡು ನೀವು ಕೂಡ ಮಾಡ್ಬೋದು. ಇಲ್ಲಿ ಸಬ್ಜಾ ಸೀಡ್ಸಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆ ಕಾರಣದಿಂದ ನಾನಿಲ್ಲಿ ಬರೀ ಸಬ್ಜಾ ಸೀಡ್ಸ್ನ ಮಾತ್ರ ಯೂಸ್ ಮಾಡ್ತಾ ಇರೋದು. ಇನ್ ಕೇಸ್ ನನ್ನ ಹತ್ರ ಚಿಯಾ ಸೀಡ್ಸ್ ಇರಲಿಲ್ಲ ಆವತ್ತು, ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಬೇಕಾದರೆ ಎರಡೂ ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಶರ್ಬತ್ ಮಾಡೋದನ್ನ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಈ ಎರಡೂ ಸೀಡ್ಸು, ಸಬ್ಜಾ ಸೀಡ್ಸ್ ಮತ್ತು ಚಿಯಾ ಸೀಡ್ಸು ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಇದು. ಮತ್ತು ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ಆಫ್ ವಾಟ್ರಲ್ಲಿ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಕುಡೀರಿ, ತುಂಬಾ ಒಳ್ಳೆಯದು, ಬೇಗನೆ ವೆಯ್ಟ್ ಲಾಸ್ ಆಗ್ತೀರಾ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಾವು ಚಿಯಾ ಸೀಡ್ಸ್ನ ನೆನೆಸ್ಬೇಕಾದ್ರೆ ಮಿನಿಮಮ್ಮು 10 to 15 ಮಿನಿಟ್ಸ್ ಬೇಕು, ಅದು ಈ ಥರ ದಪ್ಪ ಆಗಲಿಕ್ಕೆ ಸೀಡ್ಸು. ಸಬ್ಜಾ ಸೀಡ್ಸ್ ಆ ಥರ ಅಲ್ಲ, ಒಂದು ಜಸ್ಟ್ 5 ಮಿನಿಟ್ಸ್ಗೆಲ್ಲ ದಪ್ಪ ಆಗಿಬಿಡುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ನೀರೆಲ್ಲ ಹೀರ್ಕೊಂಡು ಅದು ಸೀಡ್ಸು ಎಷ್ಟು ದಪ್ಪ ಆಗಿದೆ ಅಂತ ಹೇಳ್ಬಿಟ್ಟು. ನಾನೇನು ಜ್ಯೂಸ್ಗೆ ಹಾಕೊಳ್ತಾ ಇಲ್ಲ, ಜಸ್ಟ್ 1 to 2 ಸ್ಪೂನ್ಸ್ ಅಷ್ಟೇ ಹಾಕೊಳ್ತಾ ಇರೋದು. ಇದು ತುಂಬಾ ತೆಳ್ಳಗಿರಬಾರ್ದು, ಇಷ್ಟು ಗಟ್ಟಿ ಇದ್ದರೆ ಸಾಕು, ತೀರಾ ತೆಳ್ಳಗೆ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಶರ್ಬತ್ತು ಸ್ಪೈಸಿ ಆಗಿರ್ಬೇಕಂದ್ರೆ ಖಾರವಾಗಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಹಸಿ ಮೆಣಸಿನ್ಕಾಯಿನ ಈ ಥರ ಮಧ್ಯಕ್ಕೆ ಸೀಳ್ಕೊಳ್ತಾ ಇದ್ದೀನಿ, ಅಂದರೆ ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೇಳ್ಬೋದು ಒಳಗಡೆ ಸೀಡ್ಸ್ ಎಲ್ಲ ಇದೆಯಲ್ಲ ಅದು ಹಾಗೆ ಇರಬೇಕಂತ. ಹೌದು, ಅದಲ್ಲ, ಹಾಗೆ ಇರಬೇಕು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಇದನ್ನು ಮಕ್ಳಿಗೆ ಮಾಡ್ಕೊಡ್ತಿದ್ರ ಅಂದರೆ ದಯವಿಟ್ಟು ಪ್ಲೀಸ್ ಮೆಣಸಿನ್ಕಾಯಿನ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸ್ವಲ್ಪ ಖಾರ ಇರುತ್ತೆ, ಮಕ್ಕಳು ಕುಡಿಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ನಿಂಬೆಹಣ್ಣ ಈ ಥರ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಜಸ್ಟ್ 1/4 ಲೀಟರ್ ಅಷ್ಟು ಮಾಡ್ತಾ ಇರೋದು ಶರ್ಬತ್ತು, ಅದರಿಂದ ಒಂದು ನಿಂಬೆಹಣ್ಣ ನಾವು ಫುಲ್ಲು ಹಾಕೊಳ್ಬೇಕಾಗತ್ತೆ. ಆ ಥರ ಏನಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಗಾರ್ನಿಷ್ ಪರ್ಪಸಿಗೋಸ್ಕರ ಆಗ್ತಾ ಇರೋದಷ್ಟೇ. ನೀವು ಆ ಥರ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಸ್ಮಾಲ್ ಪೀಸಸ್ ಆಗಿನೂ ನೀವು ಕಟ್ ಮಾಡ್ಕೊಳ್ಬೋದು. ಈಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ರೆಡಿ ಆಗಿದೆ. ಇದನ್ನ ಯೂಸ್ ಮಾಡಿಕೊಂಡು ಕುಲ್ಕಿ ಶರ್ಬತ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಗ್ಲಾಸ್ಗೆ 2 ಸ್ಪೂನಷ್ಟು ಸಕ್ಕರೆ ಪೌಡರ್ನ ಹಾಕೊಂಡಿದ್ದೀನಿ. ಹಾಗೆಯೇ ಸಕ್ಕರೆನ ಹಾಕ್ಕೊಂಡ್ರೆ ಅದು ಮಿಕ್ಸ್ ಆಗೋಕ್ಕೆ, ಅಂದರೆ ಡಿಸಾಲ್ವ್ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಪೌಡರ್ ಆದರೆ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ನಾನು ಸಬ್ಜಾ ಸೀಡ್ಸ್ ಆಗಲೇ ನಾನು ತೋರಿಸಿದ್ನಲ್ವ, ಅದನ್ನು ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಸಾಕು. ನೀವು ಜಾಸ್ತಿ ಮಾಡ್ತಾ ಇದ್ರೆ ಶರ್ಬತ್ನ ಸ್ವಲ್ಪ ಅದಕ್ಕೆ ರೇಷಿಯೋ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಬೇಕು ಅಂತ ಹೇಳೋರು. ಮತ್ತು ಆಗ್ಲೇ ಮೆಣಸಿನ್ಕಾಯಿನ ಸ್ಪ್ಲಿಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಫ್ಲೇವರ್ ಅಂದರೆ ಫ್ರೇಗ್ರೆನ್ಸ್ಗೋಸ್ಕರ ನಾನಿಲ್ಲಿ ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಜಸ್ಟ್ ಅದು 2 to 3 ಲೀವ್ಸ್ ಹಾಕ್ತಾ ಇದ್ದೀನಿ ಅಷ್ಟೇ. ಆಮೇಲಿಂದ ಆಗ್ಲೇ ರೌಂಡಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ನಿಂಬೆಹಣ್ಣು, ಲೆಮನ್ನು, ಅದನ್ನ ಹಾಕೊಳ್ತಾ ಇದ್ದೀನಿ. ಮತ್ತು ಲೆಮನ್ನ ಒಂದು ಪೂರಾ ಲೆಮನ್, ಅಂದರೆ ಒಂದು ಫುಲ್ಲು ದಪ್ಪ ಸೈಜ್ ಲೆಮನ್ ಇರುತ್ತೆ ನೋಡಿ, ಅದು ಒಂದು ಫುಲ್ಲುನ ನಾವು ಸ್ಕ್ವೀಸ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೀವು ಸ್ವಲ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಈಗ ಎಲ್ಲನೂ ಹಾಕಾಗಿ
ಆಗಿದೆ. ನಾನಿಲ್ಲಿ ಚಿಲ್ಡ್ ವಾಟರ್ನ ಹಾಕೊಳ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಅಂದರೆ ಕೋಲ್ಡ್ ಬೇಕು ಅಂತ ಹೇಳಿದ್ರೆ ಐಸ್ ಕ್ಯೂಬ್ಸ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಅದೆಲ್ಲನೂ ಗ್ಲಾಸ್ ಒಳಗಡೆ ಹಾಕೊಂಡಾಗಿದೆ. ಸೊ ಈಗ ಇದನ್ನ ಶೇಕ್ ಮಾಡ್ಬೇಕಲ್ವ ನಾವು, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಗ್ಲಾಸ್ನ ತಗೊಂಡಿದ್ದೀನಿ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಅದು ಏನೇನು ಹಾಕೊಂಡಿದ್ವಲ್ಲ ಲೇಯರ್ ಬೈ ಲೇಯರ್ ಯಾವ ರೀತಿ ಕುತ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಆ ಥರನೂ ಅಂದರೆ ಸ್ಪೂನ್ ತಗೊಂಡು ನೀವು ಮಿಕ್ಸ್ ಮಾಡ್ಬೋದು ಇದನ್ನ. ಬಟ್ ಇದೆಷ್ಟು ಕುಲ್ಕಿ ಶರ್ಬತ್ ಅಲ್ವಾ, ಸೊ ಅದನ್ನ ಶೇಕ್ ಮಾಡ್ತಾನೆ ಮಿಕ್ಸ್ ಮಾಡಬೇಕು, ನೀಟಾಗಿ ಮಿಕ್ಸ್ ಆಗುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ, ಆ ಗ್ಲಾಸ್ನ ನಾನು ಇನ್ನೊಂದು ಗ್ಲಾಸ್ ಮೇಲೆ ಪ್ಲೇಸ್ ಮಾಡಿ ಈಗ ಯಾವ ರೀತಿ ಮಿಕ್ಸ್ ಮಾಡ್ತೀನಿ ಅಂತ ಹೇಳಿ. ಇನ್ ಕೇಸ್ ನೀವು ಹತ್ರ ಈ ಥರ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟೀಲ್ ಗ್ಲಾಸ್ ಬರುತ್ತೆ ನೋಡಿ, ಆ ಥರದ್ರಲ್ಲೂ ನೀವು ಕೂಡ ಮಾಡ್ಬೋದು ಇದನ್ನ. ಮತ್ತೆ ಕೇರಳದಲ್ಲೆಲ್ಲ ಫಿಲ್ಮಿ ಸ್ಟೈಲಲ್ಲೆಲ್ಲ ಚೆನ್ನಾಗಿ ಕುಟ್ಟಿ ಮಾಡಿ ಮೇಲೆಲ್ಲ ಎಸ್ತು ಸಕ್ಕದಾಗಿ ಮಾಡ್ತಾರೆ. ಸೊ ಇಲ್ಲಿ ನಾವು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕುಲುಕ್ತಾ ಇದ್ದೀನಿ ಅದನ್ನ. ಚೆನ್ನಾಗಿ ಕುಲ್ಕುದ್ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಮೆಣಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ಏನಿದೆ ಮೇಲ್ಗಡೆ ಬಂದು ಕೂತಿದೆ, ಸಕ್ಕದಾಗಿ ಮಿಕ್ಸ್ ಆಗಿರುತ್ತೆ ಮಾತ್ರ. ಆ್ಯಂಡ್ ನಾನು ಮಂಗಳೂರಲ್ಲಿ ಕುಡ್ದಾಗ್ಲೂ ಅಷ್ಟೇ ಅವ್ರು ಸೇಮ್ ಇದೇ ಥರ ಮಿಕ್ಸ್ ಮಾಡಿ ಕೊಟ್ಟಿದ್ದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅದೇ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸೂಪರಾಗಿ ಬಂದಿತ್ತು ಮಾತ್ರ. ಈ ಬೇಸಿಗೆ ಟೈಮಲ್ಲಿ ಒಂದು ರಿಫ್ರೆಶ್ಮೆಂಟ್ ಜ್ಯೂಸ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಇದನ್ನ ಆರಾಮಾಗಿ ಕುಡಿಬೋದು. ಹೆಲ್ತ್ಗಂತೂ ಸಿಕ್ಕಾಪಟ್ಟೆ ಒಳ್ಳೇದಿರುತ್ತೆ ಇದು. ನಾನು ಹೇಳೋದಲ್ಲ, ನೀವೇ ಮನೇಲಿ ಇದನ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಂಡು ಕುಡಿಯೋದಂತೂ ಪಕ್ಕ. ವಿಡಿಯೋನಾಗಿ ನೋಡ್ಕೊಂಡು ಬಂದ್ರಲ್ಲ, ಎಷ್ಟು ಸಿಂಪಲ್ ಆಗಿ ಎಲಿಗೆಂಟ್ ಆಗಿ ಹೇಳ್ಕೊಟ್ಟಿದ್ದೀನಲ್ವಾ. ಮಕ್ಳಿಗೆ ನೀವು ಮಾಡ್ಕೊಡ್ಬೇಕಾದ್ರೆ ಮೆಣಸಿನಕಾಯಿನ ಹಾಕಬೇಡಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಆ ಕಾರಣದಿಂದ ದೊಡ್ಡವ್ರು ಮಾಡ್ಕೊಂಡು ಕುಡಿಬೇಕಾದ್ರೆ ನೀವು ಮೆಣಸಿನಕಾಯಿ ಹಾಕೊಂಡು ಮಾಡ್ಕೋಬೋದು ನೀವು. ಇಷ್ಟೇ ವಿಡಿಯೋ, ಸಿಂಪಲ್ ಆಗಿದೆ. ಮನೇಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲಾಟ್ಸ್ ಆಫ್ ಲವ್.